ಮನೆಯಲ್ಲಿ ಈ ಒಂದು ವಸ್ತು ಇದ್ದರೆ ಸಾಕು, 1000 ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ಮಹತ್ತರವಾದ ಸ್ಥಾನವಿದೆ. ಸಾಮಾನ್ಯವಾಗಿ ಅನೇಕ ಪೂಜೆಗಳಲ್ಲಿ ಶಂಖವನ್ನು ಬಳಕೆ ಮಾಡಲಾಗುತ್ತದೆ. ಈ ಶಂಖ ಮಹಾವಿಷ್ಣುವಿನ ನೆಚ್ಚಿನ ವಸ್ತು. ಹೇಳಬೇಕೆಂದರೆ ಇದು ಮಹಾವಿಷ್ಣುವಿನ ಹಸ್ತದ ಆಭರಣ ಕೂಡ ಹೌದು. ಶಂಖವಿರುವಲ್ಲೆಲ್ಲ ಮಹಾವಿಷ್ಣು ಇದ್ದಾನೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ವಿಷ್ಣುವಿನ ಪೂಜೆ ಮಾಡುವಾಗ ಶಂಖವನ್ನು ಬಳಕೆ ಮಾಡಲಾಗುತ್ತದೆ. ಇನ್ನು ಶಂಖವನ್ನು ಊದಿದಾಗ ಬರುವ ಓಂಕಾರದ ಸದ್ದು ನಮಗೆ ನೆಮ್ಮದಿಯನ್ನು ನೀಡುತ್ತದೆ. ಈ ಶಂಖದಲ್ಲಿ ಹಲವು ವಿಧಗಳಿವೆ. ಹಸುವಿನ ಶಂಖ, ಗಣೇಶ ಶಂಖ, ಪಂಚಮುಖಿ ಶಂಖ ಹೀಗೆ. ಮನೆಯಲ್ಲಿ ಒಂದು ಶಂಖವನ್ನು ಇಟ್ಟುಕೊಂಡರೆ ಬಹಳ ಒಳ್ಳೆಯದು ಎನ್ನಲಾಗುತ್ತದೆ. ಈ ಶಂಖ ಸರಸ್ವತಿ ದೇವಿಯನ್ನು ಸಹ ಪ್ರತಿನಿಧಿಸುತ್ತದೆ. ಯಾರಾದರೂ ಸತ್ತಾಗ ಶಂಖವನ್ನು ಊದಲಾಗುತ್ತದೆ. ಇದಕ್ಕೂ ಅರ್ಥವಿದೆ. ಸತ್ತ ನಂತರ ವೈಕುಂಠಕ್ಕೆ ಹೋಗುತ್ತಾರೆ ಎನ್ನುವ ನಂಬಿಕೆ ಇದೆ. ವೈಕುಂಠವಾಸಿ ವಿಷ್ಣು ಅವನಿಗೆ ಪ್ರಿಯವಾದ ಶಂಖವನ್ನು ಊದಿದರೆ ನರಕ ಸಿಗುವುದಿಲ್ಲ ಎನ್ನಲಾಗುತ್ತದೆ. ಶಂಖವನ್ನು ಸಂಪತ್ತಿನ ಅಧಿಪತಿಯಾದ ಕುಬೇರನ ವಾಸಸ್ಥಾನ ಎಂದೂ ಸಹ ಹೇಳಲಾಗುತ್ತದೆ. ಹಾಗಾಗಿ ನೀವು ಶಂಖವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಅನೇಕ ಕಡೆ ಶಂಖವನ್ನು ಆಭರಣವಾಗಿಯೂ ಬಳಸುತ್ತಾರೆ. ಇದನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಹ ಪರಿಹಾರ ಸಿಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮೂಡುತ್ತದೆ. ಪುರಾಣದ ಪ್ರಕಾರ ಶಂಖದ ಮಧ್ಯದಲ್ಲಿ ವರುಣ, ಹಿಂಭಾಗದಲ್ಲಿ ಬ್ರಹ್ಮ, ಮುಂಭಾಗದಲ್ಲಿ ಗಂಗಾ ಮತ್ತು ಸರಸ್ವತಿ ಇದ್ದಾರೆ ಎನ್ನುವ ನಂಬಿಕೆಯಿದ್ದು, ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಈ ಎಲ್ಲ ದೇವರ ಕೃಪೆಗೆ ಪಾತ್ರರಾಗಬಹುದು. ಶಂಖವನ್ನು ಯಾವಾಗಲೂ ಪೂಜೆಯ ಆರಂಭದಲ್ಲಿ ಹಾಗೂ ಕೊನೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಅಲ್ಲದೆ ಇದರಲ್ಲಿ ನೀರನ್ನು ಹಾಕಿ ಅದರಿಂದ ದೇವರ ಅಭಿಷೇಕ ಮಾಡಿದರೆ ಹಾಗೂ ಆ ನೀರನ್ನು ಕುಡಿದರೆ ಒಳ್ಳೆಯದಾಗುತ್ತದೆ. ಮನೆಯಲ್ಲಿ ಶಂಖ ಬಳಸುವವರು ಪಾಲಿಸಲೇಬೇಕಾದ 7 ವಾಸ್ತು ಟಿಪ್ಸ್. ಶಂಖದ ಧ್ವನಿಗೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಓಡಿಸುವ ಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ. ಪೂಜಾ ಕಾರ್ಯಕ್ರಮದಲ್ಲಿ ಶಂಖ ಧ್ವನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ. ಇಲ್ಲಿ ನಾವು ಮನೆಯಲ್ಲಿ ಶಂಖ ಇಡುವುದಾದರೆ ಪಾಲಿಸಲೇಬೇಕಾದ ಕೆಲ ವಾಸ್ತು ಟಿಪ್ಸ್ ನೀಡಿದ್ದೇವೆ. 1. ಮನೆಗೆ ಶಂಖ ತರುವುದಾದರೆ ಒಂದು ಶಂಖ ತರಬಾರದು, ಜೋಡಿ ಶಂಖ ತರಬೇಕು ಹಾಗೂ ಅವುಗಳನ್ನು ಪ್ರತ್ಯೇಕವಾಗಿ ಇಡಬೇಕು. 2. ಊದಲು ಬಳಸುವ ಶಂಖಕ್ಕೆ ನೀರು ಹಾಕಬಾರದು ಹಾಗೂ ಯಾವುದೇ ಮಂತ್ರ ಹೇಳಲು ಬಳಸಬಾರದು ಹಾಗೂ ಊದುವ ಶಂಖವನ್ನು ಹಳದಿ ಬಟ್ಟೆಯಲ್ಲಿ ಇಡಬೇಕು. 3. ಪೂಜೆಗೆ ತಂದ ಶಂಖವನ್ನು ಗಂಗಾಜಲದಿಂದ ಶುದ್ಧ ಮಾಡಿ ಅದನ್ನು ಬಿಳಿ ಬಟ್ಟೆಯಲ್ಲಿ ಮುಚ್ಚಿಡಬೇಕು. 4. ಪೂಜಿಸುವ ಶಂಖವನ್ನು ಊದುವ ಶಂಖಕ್ಕಿಂತ ಮೇಲ್ಭಾಗದಲ್ಲಿ ಇಡಬೇಕು. 5. 2 ಶಂಖವನ್ನು ಒಂದೇ ಉದ್ದೇಶಕ್ಕೆ ಬಳಸಬಾರದು. ಒಂದು ಪೂಜೆಗೆ ಬಳಸಿದರೆ ಮತ್ತೊಂದನ್ನು ಊದಲು ಬಳಸಿ. 6. ಶಂಖವನ್ನು ಶಿವಲಿಂಗಕ್ಕಿಂತ ಎತ್ತರದ ಭಾಗದಲ್ಲಿ ಇಡಬಾರದು ಹಾಗೂ ಪೂಜೆಯಲ್ಲಿ ಶಿವಲಿಂಗಕ್ಕೆ ತಾಕಬಾರದು. 7. ಶಂಖದಿಂದ ಶಿವ ಹಾಗೂ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬಾರದು. ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.